ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶ್ರೀ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ತುಂಬು ಬದನೆಕಾಯನ್ನು ಮಾಡೋದನ್ನು ತೋರಿಸ್ತಿದ್ದೀನಿ. ನೋಡಿರಿ, ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ, 1 ಕಪ್ಪಷ್ಟು ಅಥವಾ ಅರ್ಧ ಕಪ್ನಷ್ಟು ಏನು ಮಾಡ್ಬೇಕಂದ್ರೆ ಶೇಂಗಾ ಬೀಜನ ಹುರ್ಕೋಬೇಕು. ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 5 ಬೆಳ್ಳುಳ್ಳಿ ಪೀಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಗೂ ಕರಿಬೇವು, 1 ಟಮಾಟೆಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಏನು ಮಾಡೀನಿ ಅಂತಂದ್ರೆ ಜೀರಿಗೆನ ತೊಗೊಂಡಿದ್ದೀನಿ. ಹಾಗೂ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬೌಲ್ನಲ್ಲಿ ಏನು ಮಾಡತ್ತೀನಿ ಅಂತಂದ್ರೆ ನೀರು ಮತ್ತು ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಸಣ್ಣದಾಗಿರ್ತಕ್ಕಂಥ ಬದನೆಕಾಯಿ, ಒಂದು ಮೀಡಿಯಮ್ ಸೈಜ್ ಬದನೆಕಾಯಿ ತೊಗೊಳ್ರಿ. ಹಿಂದಿಂದು ಬೇರೆ ಏನು ಮಾಡ್ಬೇಕಂದ್ರೆ ಕಟ್ ಮಾಡಿಕೊಡ್ರಿ. ಈಗ ನಾನು ಇದನ್ನು ಏನು ಮಾಡ್ತೀನಿ ಅಂತಂದ್ರೆ 4 ಭಾಗ ಮಾಡ್ಕೋತೀನಿ. ತೆಳಗೊಂದು ಅರ್ಧ ಇಂಚಿನಷ್ಟು ಅಷ್ಟೇ ಬಿಡಿ. ನೀಟಾಗಿ ಸಮನಾಗಿ ಏನು ಮಾಡ್ಬೇಕಂತಂದ್ರೆ 4 ಭಾಗ ಮಾಡಬೇಕು. ನೋಡಿರಿ, ಈ ರೀತಿ ಏನು ಮಾಡ್ಬೇಕಂದ್ರೆ 4 ಭಾಗನ ಮಾಡಿಕೊಂಡು ಆ ಉಪ್ಪಿನ ನೀರಿನೊಳಗೆ ಏನು ಮಾಡ್ಬೇಕಂತಂದ್ರೆ ಬದನೆಕಾಯಿನ ಹಾಕಬೇಕು. ಯಾಕೆ ಉಪ್ಪಿನ ನೀರಾಗಿ ಹಾಕ್ತೀನಿ ಅಂತಂದ್ರೆ ಅದು ಗಿಂಜಿತ್ತಂದರೆ ಎಲ್ಲ ಬಿಟ್ಕೊಂಡು ಸ್ವಚ್ಛ ಆಗುತ್ತೆ ಅಂತೇಳಿ ನಾನು ಉಪ್ಪಿನ ನೀರೊಳಗೆ ಹಾಕ್ಕೊಂಡಿದ್ದೀನಿ. ನೋಡಿರಿ, ಈ ರೀತಿ ಕಟ್ ಮಾಡಿಟ್ಕೊಂಡು ಎಲ್ಲ ಬದನೆಕಾಯಿನ ಉಪ್ಪಿನ ನೀರೊಳಗೆ 1-2 ನಿಮಿಷ ಅಥವಾ 1 ನಿಮಿಷ ಬಿಟ್ಟು ಸ್ವಚ್ಛವಾಗಿ ಏನು ಮಾಡ್ಬೇಕಂತಂದ್ರೆ ಅದನ್ನು ತೊಳ್ಕೊಬೇಕು. ಒಂದೇ ಸಲ ತೊಳ್ಕೊಬೇಡ್ರಿ. ಈ ನೀರನ್ನು ಚೆಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಇಟ್ಕೊಳ್ರಿ. ಇವಾಗ ನಾನು ಅದನ್ನು ತೊಳ್ಕೊಂಡಿದ್ದೀನಿ. ಈಗ ನಾನು ಮತ್ತೆ ಏನು ಮಾಡ್ತೀನಿ ಅಂತಂದ್ರೆ, ಒಂದು ಮಿಕ್ಸಿ ಜಾರೊಳಗೆ ಏನೆಲ್ಲ ಹೇಳಿದ್ನೆಲ್ಲ ಅವು ಪದಾರ್ಥಗಳನ್ನು, ಈ ಒಣಕೊಬ್ಬರಿ, ಶೇಂಗಾ ಮತ್ತು ಟಮಾಟಿ, ಜೀರಿಗೆನ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಗೂ ಸ್ವಲ್ಪನೇ ಕರಿಬೇವನ್ನ ಏನು ಮಾಡ್ಬೇಕಂದ್ರೆ ಹಾಕ್ಕೋಬೇಕು. ಈಗ ನಾನು ಒಂದು ಅರ್ಧ ಚಮಚದಷ್ಟು ಏನು ಮಾಡ್ತೀನಿ ಅಂತಂದ್ರೆ ಅರಿಶಿನ ಪುಡಿ ಹಾಗೂ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಡ್ರಿ. ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ಎಲ್ಲ ಮಿಶ್ರಣನ ಸ್ವಲ್ಪ ರುಬ್ಕೋತೀನಿ. ಒಂದು ಸ್ವಲ್ಪ ಅಂತಂದ್ರೆ ಅರ್ಧ ಗ್ಲಾಸ್ ಅಥವಾ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡಿರಿ, ಗಟ್ಟಿಯಾಗಿ ಈ ರೀತಿ ರುಬ್ಕೊಡ್ರಿ. ಇವಾಗ ಕಟ್ ಮಾಡಿ ತೊಳೆದಿರ್ತಕ್ಕಂಥ ಬದನೆಕಾಯಿಗೆ ಏನು ಮಾಡ್ಬೇಕಂತಂದ್ರೆ ಆ ರುಬ್ಬಿದ ಮಸಾಲೆಯನ್ನು ತುಂಬಿಕೊಡ್ರಿ. ನೋಡಿರಿ, ಈ ರೀತಿ ನೀಟಾಗಿ ಏನು ಮಾಡ್ಬೇಕಂದ್ರೆ ನಾವು ಮಸಾಲೆಯನ್ನು ತುಂಬ್ಕೋಬೇಕು. ಈ ತುಂಬ್ಕೊಂಡು ಮಸಾಲೆಯನ್ನು 1-2-3 ನಿಮಿಷ ಏನು ಮಾಡ್ಬೇಕಂತಂದ್ರೆ ಹಾಗೆ ಬಿಡಿ. ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಬಾಣಲೆ ಒಳಗೆ ಎಣ್ಣೆನ ಹಾಕೋತಿದ್ದೀನಿ. ನೋಡಿರಿ, 2 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದ ನಂತರ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪನೇ ಹಾಕ್ಕೊಡ್ರಿ ಜೀರಿಗೆ, ನಂತರ ಬೆಳ್ಳುಳ್ಳಿ ಹಾಕ್ಕೊಡ್ರಿ. ಇವಾಗ ನೋಡಿರಿ, ಒಂದು ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿಯನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ. ಈಗ ನೀವು ಕರಿಬೇವು ಹಾಕ್ಕೋಬೇಕು. ನಂತರ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಡ್ರಿ. 1 ಟಮಾಟೆ ಅಷ್ಟು ಏನು ಮಾಡೀನಿ ಅಂದ್ರೆ ಮತ್ತೆ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಆ ಒಗ್ಗರಣೆಯಲ್ಲಿ ಹಾಕಾಕತ್ತೀನಿ. ಈಗೆಲ್ಲವನ್ನು ಏನು ಮಾಡ್ಬೇಕಂತಂದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಡ್ರಿ. ನೋಡಿರಿ, ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಅದನ್ನು ಫ್ರೈ ಮಾಡ್ಕೊತಿರ್ಬೇಕು. ಆ ನಂತರ ಈಗ ನಾನು ಏನು ಮಾಡೀನಿ ಅಂತಂದ್ರೆ ಇವಾಗ ಫ್ರೈ ಆಗಿದೆ. ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಡ್ರಿ. ಇವಾಗ ಆಗಿದೆ. ನಾನು ಮತ್ತೆ ಏನು ಮಾಡ್ತೀನಿ ಅಂತಂದ್ರೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋತೀನಿ. ನೋಡಿರಿ, ಸಾಕು, ಭಾಳ ಹಾಕ್ಕೋಬಾರ್ದು. ನಮಗೆ ಖಾರ ಬೇಕಂದ್ರೆ ಖಾರ ಹಾಕ್ಕೋಬೋದು, ಜಾಸ್ತಿ ಬೇಡ ಅಂತಂದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಡ್ರಿ. ಇನ್ನೂ ಒಂಚೂರು ಚಿಟಿಗೆ ಅಷ್ಟು ಏನು ಮಾಡೀನಿ ಅಂತಂದ್ರೆ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗೇನು ಬದನೆಕಾಯನ್ನು ಆ ಮಸಾಲೆ ತುಂಬಿದ್ನೆಲ್ಲ ಇವಾಗ ಒಂದೊಂದಾಗಿ ಏನು ಮಾಡ್ತೀನಿ ಅಂತಂದ್ರೆ ನಾನು ಆ ಒಗ್ಗರಣೆಯಲ್ಲಿ ಹಾಕೋತಿದ್ದೀನಿ. ನೋಡಿರಿ, ಈ ತುಂಬುಕಾಯಿ ಬದನೆಕಾಯನ್ನು ನಾವು ಖಡಕ್ ರೊಟ್ಟಿ ಅಥವಾ ಸಜ್ಜಿ ರೊಟ್ಟಿಯೊಂದಿಗೆ ಏನು ಮಾಡ್ಬೋದು ಅಂತಂದ್ರೆ ತಿನ್ನಬೇಕು. ಹಾಗೆ ಚಪಾತಿಯೊಂದಿಗೂ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಒಂದು 5 ನಿಮಿಷ ಏನು ಮಾಡ್ಬೇಕಂತಂದ್ರೆ ನಾವು ಎಣ್ಣೆ ಒಳಗೆ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಹಚ್ಚಾಕೋಬೇಡ್ರಿ. ಒಂದು 5 ನಿಮಿಷ ಅಷ್ಟೇ ಎಣ್ಣೆ ಒಳಗೆ ಅದನ್ನು ಕುದಿಸ್ಕೊಡ್ರಿ. ಆನಂತರ ಏನು ನೀವು ಅದು ರುಬ್ಬಿದ್ದು ಇನ್ನೊಂದು ಸ್ವಲ್ಪ ಮಸಾಲೆ ಇರ್ತದಲ್ಲ, ಅದನ್ನು ಮೇಲ್ಗಡೆ ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಕಲಿಸ್ಕೊಡ್ರಿ. ಈಗ ನೋಡ್ರಿ, ನಾನು ನೀರು ಹಾಕ್ಲಾರ್ದೇ ಏನು ಮಾಡತ್ತೀನಿ ಅಂತಂದ್ರೆ ಅದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ. ನಾವೀಗ ಶೇಂಗಾ ಮತ್ತು ಕೊಬ್ಬರಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಎಣ್ಣೆ ಬಿಡ್ತದೆ. ಎಣ್ಣೆಯನ್ನು ನೋಡಿ ಹಾಕ್ಕೊಡ್ರಿ. ಈಗ ನಾನು ಉಳಿದಿರ್ತಕ್ಕಂಥ ಮಸಾಲೆಯನ್ನು ಯಾಕೆ ವೇಸ್ಟ್ ಮಾಡಬೇಕಂತೇಳಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕಲಿಸಿ ಏನು ಮಾಡ್ತೀನಿ ಅಂತಂದ್ರೆ ಮತ್ತೆ ಆ ಒಗ್ಗರಣೆ ಒಳಗೆ ಹಾಕಿ ಇವಾಗ ಲೋ ಫ್ಲೇಮ್ ಒಳಗಿಟ್ಟು ಏನು ಮಾಡ್ತೀನಿ ಅಂತಂದ್ರೆ ನಾನು ಕುದಿಸ್ತೀನಿ. ನೋಡಿರಿ, ಇವಾಗ ಎಷ್ಟು ಚೆನ್ನಾಗಿ ಕುದಿಯಾಗ್ತದಲ್ಲ.
ನೋಡಿ, ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ತುಂಬ ಬದನೆಕಾಯಿ ತುಂಬಾ ಫೇಮಸ್ಸು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.